ಟು ಮೈ ಚಾನಲ್ ಅರುಣಾ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಏರ್ನ ಯಾವ ಥರ ಕೇರ್ ಮಾಡೋದನ್ನು ಇದಕ್ಕೆ ಟಿಪ್ಸ್ನ ಹೇಳ್ತೀನಿ. ನಮ್ಗೆ ವಯಸ್ಸು 30 ಆದ ನಂತರ ನಮ್ದೆಲ್ಲ ಬೋರ್ಡ್ ಆಗ್ತಾ ಇರ್ತದೆ ತಲೆ, ಅದ್ರ ಬಗ್ಗೆನೇ ಗಮನ ಕೊಡ್ತಾ ಇರಲ್ಲ. ಬರೀ ಮನೆ ಕೆಲಸ ಮಾಡ್ತಾ ಇರ್ತೀವಿ, ನಮ್ಮ ಬಗ್ಗೆ ನಾವು ಕೇರೇ ತಗೊತಾ ಇರಲ್ಲ. ಕನ್ನಡಿ ಮುಂದೆ ಸಹಿತ ನಿಂದ್ರಲ್ಲ. ಒಂದು 5 ನಿಮಿಷ ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮ ಮಕ್ಕ ಸಹಿತ ನೋಡ್ಕೊಳೋದಲ್ಲ. ಅಷ್ಟು ಬರೀ ಮಕ್ಕಳದು ಟ್ಯೂಷನ್ ಅಂತೆ, ಮಕ್ಕಳದು ಹೋಮ್ವರ್ಕ್ ಅಂತ, ಮಕ್ಕಳ ಸ್ಕೂಲ್ಗಂತ ಅಂತಂದು ಬರೀ ಅವ್ರ ಬಗ್ಗೆನೇ ಕಾಳಜಿ ಮಾಡ್ತಾ ಇರ್ತೀವಿ ಹೊರತು ನಮ್ಮ ಬಗ್ಗೆ ನಾವು ಯಾವತ್ತೂ ಕಾಳಜಿ ಮಾಡ್ತಾ ಇರಲ್ಲ. ನಮಗೂ ಒಂದು ಜೀವನ ಅದ ಅಂತಂದು ಮರ್ತೋಗ್ಬಿಟ್ಟಿರ್ತೀವಿ. ಹಾಗೇನೆ 30 ಆದ ನಂತರ ನಮ್ಮ ಮುಖನೂ ಎಲ್ಲ ಬಿಳಿಚೆಲ್ಲ ಆಗಿರುತ್ತೆ, ಏರ್ಸ್ ಎಲ್ಲ ಡವ್ ಹೋಗಿರುತ್ತೆ. ಅವಾಗ ನಂತರ ವಯಸ್ಸಾದ್ಮೇಲೆ ಗೊತ್ತಾಗುತ್ತೆ. ಮಕ್ಕಳು ತಮ್ಮ ಕೆಲ್ಸಕ್ಕೆ ಹೋದಾಗ, ಗಂಡ ತಮ್ಮ ಕೆಲ್ಸಕ್ಕೆ ಹೋದಾಗ ನಮ್ಮ ಮುಖನ ನೋಡ್ಕೊಂಡಾಗ ಒಂದು 50 ಆದ ಮೇಲೆ ಏನಪ್ಪ ಈ ತರ ಮಾಡ್ಕೊಂಡ್ಬಿಟ್ವಿ ನಾವು ಮುಖನ ತಲೆನ ಎಲ್ಲದು ಅಂತಂದು ಅವಾಗ ಗೊತ್ತಾಗುತ್ತೆ ನಮ್ಗ ನಮ್ಮ ದೇಹದ ಬಗ್ಗೆ. ಅಲ್ಲಿವರೆಗೂ ಗೊತ್ತನೇ ಆಗೋದಿಲ್ಲ. ಅದಕ್ಕೋಸ್ಕರ ಮನೆಯಲ್ಲಿ ಒಂದು 5-10 ನಿಮಿಷ ನಿಮಗೋಸ್ಕರ ನೀವು ಸ್ಪೆಂಡ್ ಮಾಡ್ರಿ. ಟೈಮ್ ಕನ್ನಡಿ ಮುಂದೆ ಸ್ಪೆಂಡ್ ಮಾಡ್ರಿ. ಮತ್ತು ನೀವು ಯಾವ ಥರ ಲುಕ್ ಇದ್ರೆ ಚೆನ್ನಾಗಿ ಕಾಣಿಸ್ತೀರಿ ಅಂತ ಯೋಚನೆ ಮಾಡ್ರಿ. ನಮಗೋಸ್ಕರ ಒಂದು ಜೀವನ ಇದ್ದೇ ಇರುತ್ತೆ. ಅದನ್ನಾದ್ರೂ ಎಲ್ಲರಿಗೂ ಜೀವನ ಕೊಟ್ಟಿದ್ದಾನೆ ದೇವರು, ಹಾಗೇನೆ ನಮಗೂ ಒಂದು ಜೀವನ ಕೊಟ್ಟಿರ್ತಾನೆ. ಬರೀ ಬೇರೆಯವ್ರಿಗೋಸ್ಕರ ಅತ್ತೆ ಹಿಂಗಂದ್ಲು, ಮಾವ ಹಿಂಗಂದ, ಗಂಡಿಗೆ ಹಿಂಗಿರ್ಬೇಕು, ಬರೀ ಅವ್ರು ಹೇಳ್ದಂಗೆ ಕೇಳ್ಬೇಕು, ಅವ್ರು ಹೇಳ್ದಂಗೆ ಇರಬೇಕು. ಯಾಕೆ ನಾವು ಬದುಕಿರೋದು ಸುಳ್ಳ? ಅವ್ರಿಗೋಸ್ಕರ ಅಷ್ಟೇ ಬದುಕಬೇಕಾ? ಅದಕ್ಕೋಸ್ಕರ ನಮಗೋಸ್ಕರ ಆದ್ರೂ ಬದುಕೋಣ. ಒಂದು 35 ವರ್ಷ ಆದ ನಂತರ, ನಮ್ಗೆ 50 ವರ್ಷ ಆದ್ಮೇಲೆ ನಮ್ಮ ಜೀವನ ಏನು ಅಂತ ಗೊತ್ತಾಗುತ್ತೆ. ಅವಾಗ ನಾವು ಒಬ್ಬರೇ ಸಿಂಗಲ್ ಆಗಿರ್ತೀವಿ. ಅವಾಗ ಗೊತ್ತಾಗುತ್ತೆ ನಮ್ಗೆ ನಮ್ಮ ಜೀವನ ಎಷ್ಟು ಇದು ಅಂತಂದು. ಮೊದಲೆಲ್ಲ ಇವರೆಲ್ಲ ಬೆಳೆದು ನಿಂತ್ಬಿಟ್ಟಿರ್ತಾರೆ. ಇವಾಗ ಬರೀ ಮಕ್ಕಳ ಬಗ್ಗೆನೇ ನಾವು ಚಿಂತೆ ಮಾಡಿ ಅವ್ರಿಗೇನೆ ಟೈಮ್ ಸ್ಪೆಂಡ್ ಮಾಡಿ ನಮ್ಮನ್ನು ನಾವು ಮರ್ತು ಹೋಗ್ಬಿಟ್ಟಿರ್ತೀವಿ. ಆದ್ರೆ ನಮಗೆ 50 ನಂತರ ನಮ್ಗೆ ಜೀವನ ಏನು ಅಂತ ಗೊತ್ತಾಗುತ್ತೆ. ಬರೀ ಸಿಂಗಲ್ ಒಬ್ಬರೇ ಇರ್ತೀವಿ, ಫ್ರೆಂಡ್ಸ್ನೆಲ್ಲ ಮರ್ತಿರ್ತೀವಿ, ನಮ್ಮ ಬಗ್ಗೆ ನಾವು ಕೇರ್ ತಗೊಳೋದು ಮರ್ತಿರ್ತೀವಿ, ಹೆಲ್ತ್ ಕಾಪಾಡ್ಕೊಳೋದು ಸಹಿತ ಮರ್ತಿರ್ತೀವಿ. ಹೆಲ್ತ್ನ ಯಾವ ಥರ ಯೂಸ್ ಮಾಡ್ಕೋಬೇಕು, ಹೆಲ್ತ್ ಇದ್ದೆ ಎಷ್ಟು ಚೆನ್ನಾಗಿ ಇಟ್ಕೋಬೇಕು, ಯಾವ್ಯಾವ ಥರದ್ದು ವಿಟಮಿನ್ಸ್ ಪ್ರೋಟೀನ್ಸ್ ತಗೋಬೇಕು ಅನ್ನೋದು ಮಲ್ತ್ಬಿಟ್ಟಿರ್ತೀವಿ. ಒಂದು ಕಪ್ ಹಾಲು ಸಹಿತ ಕುಡಿಯೋಕ್ಕೂ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಬರೀ ನಮ್ಮ ಮಕ್ಕಳಿಗೆ, ನಮ್ಮ ಗಂಡಾಗ ಇರ್ಲಿ, ನಮ್ಮ ಅತ್ತೆ ಆಗಿರ್ಲಿ, ನಮ್ಮ ಮಾವಾಗಿರ್ಲಿ ಅಂತಂದು. ಹಾಗೇನೆ ನಮಗೂ ಒಂದು ಜೀವನ ಇದೆ, ನಾವು ಒಂದ್ ಸ್ವಲ್ಪ ಕೇರ್ ಮಾಡ್ಕೊಂಡ ಎಲ್ಲ ಒಂದಿನ ಫುಲ್ ಅವ್ರಿಗೆ ಬಿಡ್ರಿ. ಆ ಒಂದಿನದೊಳಗ ಒಂದು 10 ನಿಮಿಷನೋ 15 ನಿಮಿಷನೋ ನಮ್ಮ ಬಗ್ಗೆ ನಾವು ಕೇರ್ ತಗೊಳ್ಳೋಣ ಅಂತ ಇವಾಗ ಏರ್ಸ್ನ ಯಾವ ತರ ಕೇರ್ ಮಾಡ್ಕೋಬೇಕು ಅಂತಂದು ನಿಮ್ಗೆ ಹೇಳ್ಕೊಡ್ತಾ ಇದೀನಿ. ಹೇರ್ಸ್ನ ಯಾವ ಥರ ಕೇರ್ ಮಾಡ್ಬೇಕಪ್ಪ ಅಂದ್ರೆ, ಇದನ್ನ ಒಂದು ತಿಂಗಳಿಗೆ 1-2 ಸರಿ ಆದ್ರೂ ಯೂಸ್ ಮಾಡಿದ್ರು ಯೂಸ್ ಆಗುತ್ತೆ. ನಮಗೆ ಬರೀ ಒಂದು 10 ನಿಮಿಷ ಟೈಮ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ಮೆಂತ್ಯ ಕಾಳು ಇರುತ್ತಲ್ವಾ, ತೆಗೆದುಕೊಂಡು ಅದನ್ನ ಮೊಳಕೆ ಹೊಡಿಸ್ಬೇಕು. ಯಾವ ತರ ಮೊಳಕೆ ಹೊಡಿಸ್ಬೇಕು ಅಂತಂದ್ರೆ ಈ ವಿಡಿಯೋದಲ್ಲಿ ಹೇಳ್ಕೊಡಿಸ್ತೀನಿ ನಿಮ್ಗೆ. ಫುಲ್ ಡಿಫ್ರೆಂಟ್ ಆಗಿ ಮೊಳಕೆ ಹೊಡಿಸೋದು. ಇದನ್ನ ಮಾತ್ರ ನೀರ್ ಹಾಕಿ ಮೊಳಕೆನೆ ಹೊಡಿಸೋದಿಲ್ಲ, ಆದ್ರೂ ಮೊಳಕೆ ಹೊಡೆಯುತ್ತೆ. ಯಾವ ತರ ಅಂತಂದು ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಪ್ಲೀಸ್ ವಿಡಿಯೋನ ಫುಲ್ ನೋಡಿ, ಎಲ್ಲೂ ಕ್ಲಿಕ್ ಮಾಡಬೇಡಿ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದಾಗೆ ಕೇರ್ ಕಟ್ನ ಯಾವ ತರ ಮಾಡ್ಕೋಬೇಕು, ಮತ್ತೆ ಮೆಂತೆಕಾಳನ್ನ ಮೊಳಕೆ ಹೊಡಿಸಿ ಯಾವ ತರ ಯೂಸ್ ಮಾಡ್ಕೋಬೇಕು ತಲೆಗೆ, ಮತ್ತು ಯಾವ ತರ ಶಾಂಪೂ ಹಾಕೋಬೇಕಂತಾನು ಇವಾಗ ನಿಮ್ಗೆ ಹೇಳ್ಕೊಡ್ತೀನಿ, ಬನ್ನಿ. ಫ್ರೆಂಡ್ಸ್, ಮೊದಲು ಅಲ್ವೇರಾನ ಈ ಥರ ಕಟ್ ಮಾಡ್ಕೋಬೇಕು. ಇದಕ್ಕೆ 1-2 ಚಮಚದಷ್ಟು ಮೆಂತ್ಯಕಾಳನ್ನ ತೆಗೆದುಕೊಳ್ಬೇಕು. ಈ ಥರ ಅದು ಮುಳ್ಳಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಸೈಡ್ ಎತ್ತಿಡಬೇಕು. ಒಂದು ಚಾಕುಯಿಂದ ಸೆಂಟ್ ಕಟ್ ಮಾಡ್ಕೋಬೇಕು ಅಲ್ವೇರಾನ. ಅಲ್ವೇರಾದೊಳಗೆ ಜೆಲ್ಲು ತುಂಬ ಇರೋದನ್ನು ತೊಗೊಳ್ಳಿ. ಒಂದು ಸ್ವಲ್ಪ ದೊಡ್ಡದು ಅಲ್ವೇರಾ ತೊಗೊಳ್ಳಿ, ಅಂದರೆ ಮೊಳಕೆ ಚೆನ್ನಾಗಿ ಬರುತ್ತೆ. ಈ ಥರ 1 ಚಮಚದಷ್ಟು ಮೆಂತ್ಯಕಾಳನ್ನ ಈ ಥರ ಅಲ್ವೇರಾ ಇರುತ್ತಲ್ವ, ಗಿಡದ್ದು ಎಲೆನ ಅದರೊಳಗೆ ಈ ಥರ ಉದುರಿಸಿ ಒಂದು ಏನಾದರೂ ತಗೊಂಡು ಕಟ್ಟಿ ಅದನ್ನು ಬಿಮ್ನೆ ಒಳಗೆ, ಅಂದರೆ ಚೆನ್ನಾಗಿ ಮೊಳಕೆ ಹೊಡೆಯುತ್ತೆ. ಇವಾಗ ಒಂದು ದಾರ ತೆಗೆದುಕೊಂಡಿದ್ದೀನಿ. ನಾನು ದಾರ ತೆಗೆದುಕೊಂಡು ಇದಕ್ಕೆ ಕಟ್ತಾ ಇದ್ದೀನಿ. ಇದು ರಾತ್ರಿ ಎಲ್ಲ ಹಾಗೆ ಇಡಬೇಕು. ನಾವು ಇವತ್ತನ್ನು ಸಾಯಂಕಾಲ ಮಾಡಿದ್ರೆ ಸಾಕು. ಸಾಯಂಕಾಲ ಮಾಡಿ ಹಾಗೆ ರಾತ್ರಿ ಎಲ್ಲ ಇಟ್ಟು ಬೆಳಗ್ಗೆ ಎದ್ದು ತೆಗೆದು ನೋಡಬೇಕು. ನಿಮಗೇನಾದರೂ ಅವತ್ತಿನ ದಿನನೂ ಮೊಳಕೆ ಹೊಡೆದಿರಲಿಲ್ಲಪ್ಪ ಅಂತಂದ್ರೆ, ಅದರಲ್ಲಿ ನೀರು ಕಡಿಮೆ ಇತ್ತಪ್ಪ ಅಂತಂದರೆ, ಮೆಂತ್ಯ ಜೆಲ್ ಇದು ಅಲ್ವೇರಾ ಜೆಲ್ಲು ಕಡಿಮೆ ಇತ್ತಪ್ಪ
ಅಂತಂದರೆ ಆವಾಗ ಸ್ವಲ್ಪ ಮೆಂತ್ಯ ಕಾಳು ಮೊಳಕೆ ಹೊಡೆಯೋದಿಲ್ಲ. ತಿರ್ಗಾ ಒಂದಿನನೂ ಇಟ್ಟರು ನಡೆಯುತ್ತೆ, ಇನ್ನೊಂದು ದಿನನೂ ಇಟ್ಟರು ನಡೆಯುತ್ತೆ. ಇವಾಗ ನಾನು 2 ಡೇಸ್ ಆಯಿತು ಮೆಂತ್ಯ ಕಾಳನ್ನ ಈ ಥರ ಹಾಕಿದ್ದೀನಿ ನೋಡಿ. ಇದರೊಳಗೆ ಅಲ್ವೇರಾ ಜೆಲ್ಲು ತುಂಬ ಇತ್ತು, ಹಾಗಾಗಿ ಆ ಮೊಳಕೆಗಳು ತುಂಬ ಚೆನ್ನಾಗಿ ಬಂದಿದೆ. ನನಗೆ ನೋಡಿ ಆಶ್ಚರ್ಯ ಅನ್ನಿಸ್ತು, ಈ ಥರನೂ ಮೊಳಕೆ ಹೊಡಿಬೋದಾ ಅಂತಂದು. ನೋಡಿ ಎಷ್ಟು ಚೆನ್ನಾಗಿ ಉದ್ದುದ್ದಕ್ಕೆ ಕಾಣಿಸುತ್ತೆ ಮೊಳಕೆ ಬಂದಿರೋ ಅಂಥದ್ದು. ಮೊಳಕೆ ಬಂದದಂತೂ ತುಂಬ ಆಯುರ್ವೇದಿಕ್ಕಲ್ಲಿ ತುಂಬ ಹೇಳ್ತಾ ಇರ್ತಾರೆ, ಭಾಳ ಪೌಷ್ಟಿಕಾಂಶ ಇರುತ್ತೆ ಅಂತಂದು. ನೋಡಿ ಇವಾಗ ನಾವು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೋಬೇಕು. ಸ್ಪೂನಿಂದ ತೆಗೆದುಕೊಂಡು ಈ ಥರ ಸ್ಪೂನಿಂದ ಅಲ್ವೇರಾ ಜೆಲ್ಲು ವಿತ್ ಮೊಳಕೆ ಕಾಳನ್ನ ಮೆಂತ್ಯ ಕಾಳದ ಮೊಳಕೆನೂ ಈ ಥರ ಜೆಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ನಾನು ಇದಕ್ಕೆ ಮತ್ತೆ ಇನ್ನೊಂದೆರಡು ಪದಾರ್ಥನ ಸೇರಿಸ್ತಾ ಇದ್ದೀನಿ. ಬನ್ನಿ ಯಾವುದು ಅಂತಂದು ಸೇರಿಸ್ತಿದ್ದೀನಿ ಹೇಳ್ತೀನಿ ಫ್ರೆಂಡ್ಸ್. ನಾನು 2ರಿಂದ 3 ಇದನ್ನು ತಗೊಂಡಿದ್ದೆ ಅಲ್ವೇರಾ ಎಲೆನ, ಅದರಲ್ಲೆಲ್ಲ ಮೆಂತ್ಯ ಕಾಳು ಹಾಕಿಟ್ಟಿದ್ದೆ. ಇವಾಗ ಮಿಕ್ಸಿ ಜಾರ್ ತೆಗೆದುಕೊಂಡು ಅದಕ್ಕೆ ಅಲ್ವೇರಾದಿಂದ ಮೊಳಕೆ ಕಟ್ಟಿರುವಂಥ ಮೆಂತ್ಯ ಕಾಳು, ನಂತರ 1 ಚಮಚದಷ್ಟು ಬೆಲ್ಲ ಮತ್ತು 1 ಮೊಟ್ಟೆನ ಬಿಳಿ ಭಾಗ ಅಷ್ಟೇ ಹಾಕಬೇಕು, ಎಲ್ಲೋ ಭಾಗ ಹಾಕಬಾರ್ದು, ಅದು ಸ್ಮೆಲ್ ಬಂದುಬಿಡುತ್ತೆ. ಈ ಥರ ಕಂಡೀಷ್ನರ್ ನಾವೇನಾದರೂ ಯೂಸ್ ಮಾಡಿದ್ವಪ್ಪ ಅಂದ್ರೆ ತಲೆಯಲ್ಲಿ ಒಟ್ಟು ಇರೋದಿಲ್ಲ, ಶೈನಿಂಗ್ ಆಗಿ ಇರುತ್ತೆ, ಕೂದಲು ಚೆನ್ನಾಗಿ ರಫ್ ಆಗಿ ಇರೋದಿಲ್ಲ, ಸ್ಮೂತಾಗಿ ಇರುತ್ತೆ. ಈ ಥರ ತಿಂಗಳಿಗೆ ಒಂದು 2 ಸರಿ ಆದರೂ ಮಾಡಿರಿ. ಮೊದಲು ತುದಿ ಬೆರಳಿಂದ ಪೇಸ್ಟನ್ನು ತೆಗೆದುಕೊಂಡು ಈ ಥರ ಭಾಗ ಮಾಡಬೇಕು. ತಲೆಗೆ ಭಾಗ ಮಾಡಿ ಹಚ್ಚೋದ್ರಿಂದ ಬೇರೆಗೆಲ್ಲ ಅದೆಲ್ಲ ಪೌಷ್ಟಿಕಾಂಶ ಇರುವಂತಹ ಮೆಂತ್ಯ ಕಾಳು ಮೊಳಕೆ ಹೊಡಿಸಿರೋದ್ವಲ್ಲ ಅದನ್ನು ಪೇಸ್ಟ್ ಮಾಡಿದ್ವಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ರಿ, ಅಂದರೆ ತುಂಬ ಚೆನ್ನಾಗಿ ತಲೆಗೆ ಆಗುತ್ತೆ. ಹಿಂಗೆ ಹಚ್ಕೊಳ್ತಾ ಹೋದಂಗ್ಲೆಲ್ಲ ತಲೆಯಲ್ಲಿ ತಿಂಡಿ ಇರೋದು ಮತ್ತು ಕೂದಲು ಉದುರೋದು, ಕೂದಲು ಬೆಳ್ಳಗಾಗೋದು, ಈ ಥರ ಇಚ್ಚಿಂಗ್ ಏನಾದರೂ ಇತ್ತಪ್ಪ ಅಂತಂದರೆ ಇವೆಲ್ಲವೂ ಕಡಿಮೆ ಆಗುತ್ತೆ. ಈ ಥರ ತಿಂಗಳಿಗೆ ಒಂದು 2 ಸರಿ ಮಾಡೋದ್ರಿಂದನೂ ತುಂಬ ಚೆನ್ನಾಗಾಗುತ್ತೆ. ಕೂದಲು ನೈಸಾಗಿ ಚೆನ್ನಾಗಿ ಬರುತ್ತೆ ಮತ್ತು ಉದ್ದಕ್ಕೂ ಬೆಳಿಬೋದು. ಈ ಥರ ಕಂಡೀಷ್ನರ್ ಆಗು ಇರ್ತಾವೆ. ನಾವು ತಲೆನ ಕಂಡೀಷ್ನರ್ ಆಗಿಟ್ಕೊಳೋದ್ರಿಂದ ತಲೆ ಕೂದಲಂತೂ ಚೆನ್ನಾಗಿ ಕಾಣಿಸುತ್ತೆ. ನಾವು ಏರ್ ವಾಶ್ ಮಾಡಿದ್ಮೇಲೆ ಫ್ರೆಂಡ್ಸ್, ಇದನ್ನು ಯಾವ ಥರ ವಾಶ್ ಮಾಡಬೇಕಪ್ಪ ಅಂತಂದರೆ ತಣ್ಣೀರಿನಿಂದಲೇ ತೊಳ್ಕೊಬೇಕು. ಶಾಂಪು ಹಾಕಿ ತೊಳ್ಕೊಳೋದ್ರಿಂದ ನಿಮ್ಗೆ ತೊಳ್ಕೊಳೋ ಶಕ್ತಿ ಇದೆಯಪ್ಪ ಅಂತಂದ್ರೆ ಹಾಗೇ ನೀರು ಹಾಕ್ಕೋಬೋದು. ಒಂದ್ಸರಿ ಮೊದಲು ಶಾಂಪು ಹಾಕಿ ಇದನ್ನೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಪ್ಪ ನಾವು ಶಾಂಪು ಹಾಕಿಲ್ಲ, ವಿತ್ ಆಯಿಲ್ ಇದ್ದಲ್ಲೇ ನಾವು ತಲೆ ಸ್ನಾನ ಮಾಡಿದೀವಪ್ಪ ಅಂತಂದರೆ ಶಾಂಪು ಹಾಕ್ಕೊಂಡು ತಲೆ ಸ್ನಾನ ಮಾಡಿ. ಫ್ರೆಂಡ್ಸ್, ಇವತ್ತು ನಾನು ಹೇರ್ ಕಟ್ ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ. ಜೊತೆಗೆ ಕೂದಲು ಉದುರೋದು ಕಡಿಮೆ ಮಾಡೋಕ್ಕೆ, ಉದ್ದ ಬೆಳೆಯೋಕ್ಕೆ ಮನೆಯಲ್ಲೇ ಅಲ್ವೇರಾ ಮೆಂತ್ಯ ಹೇರ್ ಪ್ಯಾಕ್ ಹಾಕಿದ್ದೆ. ಈ ವಿಡಿಯೋನು ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಇವಾಗ ಯಾಕೆ ಹೇರ್ ಕಟ್ ಮಾಡಿಸ್ತಿದ್ದೀನಪ್ಪ ಅಂತಂದರೆ ಕೂದಲು ಫುಲ್ ಸ್ಪ್ಲಿಟ್ ಆಗಿ 2 ಜಾಸ್ತಿ ಆಗಿತ್ತು. ಒಂದು ಕೂದಲಲ್ಲಿ 2 ಆಗಿತ್ತು, ತುಂಬ ಡ್ರೈ ಆಗಿತ್ತು ನನ್ನ ಕೂದಲು. ಹಾಗಾಗಿ ನಾನು 1 ಇಂಚು ಟ್ರಿಮ್ ಮಾಡಿಸೋದಕ್ಕೆ ಬಂದಿದ್ದೀನಿ. ಈ 1 ಇಂಚಿನ ಟ್ರಿಮ್ ಮಾಡಿಸೋದಕ್ಕೆ ಬೆನಿಫಿಟ್ ಏನಪ್ಪ ಅಂತಂದರೆ ಕಟ್ ಮಾಡಿಸ್ಮೇಲೆ ಕೂದಲು ಲೈಟ್ ಆಗುತ್ತೆ, ಸ್ಟೈಲಾಗಿ ಕಾಣುತ್ತೆ, ಈಜಿ ಆಗುತ್ತೆ, ಬಾಚೋದಕ್ಕೆ ಈಜಿ ಆಗುತ್ತೆ. ಇದನ್ನು ತಿಂಗಳಿಗೆ 3 ತಿಂಗಳಿಗೆ ಒಮ್ಮೆ ಸರಿ ಈ ಥರ ಏರ್ನ ಟ್ರಿಮ್ ಮಾಡಿಸೋದ್ರಿಂದ ಕೂದಲು ಹೆಲ್ದಿಯಾಗಿ ಇರುತ್ತೆ. ಇದಕ್ಕೆ ಇವಾಗ ಅಕ್ಕ ಎಷ್ಟು ಕೇಳಿದ್ರು ನನಗೆ 1 ಇಂಚು ಅಂತ ಹೇಳಿದೆ. ಹಾಗಾಗಿ 1 ಇಂಚ್ ಅಷ್ಟೇ ಕಟ್ ಮಾಡ್ತಾ ಇದ್ದಾರೆ. ನಾನು ಮೊದಲು ವಿ ಶೇಪಲ್ಲಿ ಕಟ್ ಮಾಡ್ಕೊಂಬಿಟ್ಟಿದ್ದೆ, ಹಾಗಾಗಿ ನನಗೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಇವಾಗ ನಾನು ಯು ಶೇಪಲ್ಲಿ ಮಾಡೋಕ್ಕೆ ಲೇಯರ್ ಕಟ್ಟಾಗಿ ಅಂತ ಹೇಳಿದೆ, ಹಾಗಾಗಿ ಅವರು ಲೇಯರ್ ಆಗಿ ಮಾಡಿದರು.
ಫ್ರೆಂಡ್ಸ್, ಇವಾಗ ನೋಡಿ ನಾನು ಏರ್ ಕಟ್ ಮಾಡಿಸೋ ಮುಂಚೆ ಹೇಗಿತ್ತು ನನ್ನ ಕೂದಲು, ಇವಾಗ ಏರ್ ಕಟ್ ಮಾಡಿಸಿದ ಮೇಲೆ ಯಾವ ಥರ ದಪ್ಪವಾಗಿ ಕೂದಲು ಲೇಯರ್ ಆಗಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಹೆಂಡ್ಸ್ ಎಲ್ಲ ತುಂಬ ಲೈಟ್ ಆಗಿದೆ. ನಾನು ವಿಡಿಯೋದಲ್ಲಿ ಮೆಂತೆ ಕಾಳನ್ನ ಮೊಳಕೆ ಹೊಡಿಸಿ ತಲೆಗೆ ಯಾವ ಥರ ಅಪ್ಲೈ ಮಾಡೋದಂತನೂ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಯಾವ ಥರ ಕಂಡೀಷ್ನರ್ನ ಆಗಿಟ್ಕೋಬೇಕಂತನೂ ಹೇಳ್ಕೊಟ್ಟಿದ್ದೀನಿ. ತಲೆನ ನಾವು ಯಾವ ಥರ ಮೇಂಟೈನ್ ಮಾಡ್ಬೇಕು ಅಂತಾನೆ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೇನೆ ನಾನು ಯಾವ ತರ ಶಾಂಪು ಹಾಕೊಂತೀನಪ್ಪ, ಶೀಗಿಕಾಯಿ ಶಾಂಪು ಹಾಕೊಂತಿದ್ದೀನಿ. ಶೀಗಿಕಾಯಿ ರತ್ನ ಅಂತಂದು ಆ ಶಾಂಪು ಹಾಕೊಂತಿದ್ದೀನಿ. ಇದು ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗುತ್ತೆ. ಮತ್ತೆ ಕಂಡೀಷನರ್ನಾಗಿ ಬಿಳಿಗಿರೆ ಹೊತ್ತು ಕಂಡೀಷನರ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೇನೆ ತೆಗೆದುಕೊಂಡಿದ್ದೀನಿ ಮೀಶೋದಿಂದ. ಈ ತರ ಒಂದು ಪ್ರಾಡಕ್ಟ್ ತರ್ತಿದ್ದೀನಿ. ಓಕೆ, ಇದರಲ್ಲಿ ಲೋಬಾನ ಹಾಕೋಬೇಕು. ಲೋಬಾನ ಹಾಕೊಂಡು ಈ ತರ ಕ್ಲೋಸ್ ಮಾಡ್ಕೊಂಡು ಈ ತರ ಎಲ್ಲದಕ್ಕೂ ಹಾಕೋಬೇಕು. ಚೆನ್ನಾಗಿ ಗ್ರೋ ಆಗುತ್ತೆ ಲೋಬಾನ ಹಾಕೋಣೋದ್ರಿಂದ. ಅದಕ್ಕೆ ಮೀಶೋದಿಂದ ಈ ತರ ಪ್ರಾಡಕ್ಟ್ ಅನ್ನ ತರಿಸಿದೀನಿ ಫ್ರೆಂಡ್ಸ್. ಇದನ್ನ ಯೂಸರ್ಸ್ ನ ಒಂದ್ಸರಿ ನಿಮ್ಗೆ ವಿಡಿಯೋ ತೋರಿಸ್ಕೊಡ್ತೀನಿ. ಮತ್ತೆ ನಾನು ಒಂದಿನ ಬಿಟ್ಟು ಒಂದಿನ ವಿಡಿಯೋ ಹಾಕ್ತಿರ್ತೀನಿ. ಪ್ಲೀಸ್ ವಿಡಿಯೋನ ನೋಡಿ. ಮತ್ತು ನಾನು ನಿನ್ನೆ ವಿಡಿಯೋನ 1 ಕಪ್ ಗೋಧಿ ಹಿಟ್ಟಿನಿಂದ ಯಾವ ತರ ತಿಂಡಿ ಮಾಡ್ಬೋದು ಅಂತಂದು ಹೇಳ್ಕೊಟ್ಟಿದ್ದೀನಿ. ನಿನ್ನೆ ವಿಡಿಯೋನ ಚೆಕ್ ಮಾಡಿ. ನಾಳೆ ವಿಡಿಯೋನು ಒಂದಿನ ಬಿಟ್ಟು ಒಂದಿನ ಹಾಕ್ತಿರ್ತೀನಿ. ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.